ಕೊಟ್ಟಿಯೂರಿನ ಈ ವರುಷದ ಕಟ್ಟಕಡೆಯ ವಿಡಿಯೋವನ್ನ ನಾವು ಒಂದು ಸಂಕ್ಷಿಪ್ತವಾಗಿ ಬಹಳ ನೀಟಾಗಿ ಶಶಾಂಕಣ್ಣನ ಮೂಲಕವಾಗಿ ತೋರಿಸಿಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಾಗನ ಬನಕ್ಕೆ ಹೇಗೆ ಪಂಚಮಿಯ ದಿವಸ ಹೋಗಿ ಅದೇ ದಿವಸ ಕ್ಲೀನ್ ಮಾಡಿ ನಾಗನಿಗೆ ಅಭಿಷೇಕ ಮಾಡಿ ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಾಗನಿಗೆ ನಾವು ಸಲ್ಲಿಸುವ ಭಕ್ತಿಯನ್ನು ಸಲ್ಲಿಸಿ ಪುನಃ ಹಿಂದೆ ತಿರುಗಿ ನಾವು ಹೇಗೆ ಬರಬೇಕೋ ಅದೇ ರೀತಿಯ ಬನದ ಹಾಗಿರುವ ಒಂದು ಕೊಟ್ಟಿಯೂರಿದೆ. ಹಾಗಿದ್ರೆ ಯಾಕೆ ಎಲ್ಲ ದೇಗುಲಗಳಂತೆ ಇನ್ನು ಉಳಿದಂತ 11 ತಿಂಗಳು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲೇ ವಿಷಯಗಳು ಕತ್ತಿ ಕಡ್ತಲೆ ಅದು ಹೋಗಿ ಆದ್ಮೇಲೆ ಅಲ್ಲಿಗೆ ಯಾರು ಹೋಗ್ಲಿಕ್ಕಿಲ್ಲ. ಇದು ನನ್ನ ಕಳಕಳಿಯ ವಿನಂತಿ. ಕೆಲವರು ಬೊಬ್ಬೆ ಹಾಕುದನ್ನೆಲ್ಲ ನೋಡಿದ್ರೆ ಈ ಇಡೀ ಮಲೆ ಇಡೀ ಪರ್ವತಗಳೇ ಚೌಟಿ ವೀಣ್ಣು ಅಂತ ಅದೇ ಬಿಟ್ಟ ಕೊಟ್ಟಿಯೂರಿನ ಮೇಲೆ ಅಂತ ಭಾಸ ಆಗ್ತದೆ ಅಂತ. ಕೊಟ್ಟಿಯೂರಲ್ಲಿ ಕೇವಲ ಲಿಂಗದಲ್ಲಿ ಇರುವುದಲ್ಲ, ಇಡೀ ಮಲೆಯಲ್ಲೇ ಇದ್ದಾನೆ ಈಶ್ವರ. ಕೊಟ್ಟಿಯೂರು ಅಂತ ಹೇಳುವಂತಹ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ಹಳೆ ಬಿಟ್ಟು ಬಟ್ಟೆಗಳನ್ನು ಅಲ್ಲಿ ಹಾಕಿ ಬಿಟ್ಟು ಹೋಗುದು. ದಿನಕ್ಕೆ ಒಂದು 30-40 ಸಾವಿರ ಜನ ಬರುವಾಗ ಒಂದು 10-20 ಸಾವಿರ ಜನ ಹಾಗೆ ಮಾಡಿದ್ರೆ ಮತ್ತೆ ಆ ಇಡೀ ದೇವರ ಕಾಡು ಅಂತ ಹೇಳುವಂಥದ್ದು ಎಷ್ಟು ಹಾಳಾಯ್ತು. ಕ್ಯೂ ಅಲ್ಲಿ ನಿಂತಲ್ಲಿಂದ ಪುನಃ ಮನೆಯಲ್ಲಿಗೆ ಬರುವವರೆಗೆ ನನಗೆ ಈಶ್ವರನ ಒಂದು ಪ್ರೆಸೆನ್ಸ್ ಗೊತ್ತಾಗ್ತಿತ್ತು. ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ದೈವ ಚಿಂತಕರಾಗಿರುವಂತಹ ಸಾಕಷ್ಟು ಕಡೆಗಳಲ್ಲಿ ನಮ್ಮ ಕೊಟ್ಟಿಯೂರಿನ ಪಯಣದ ಬಗ್ಗೆ ಇವರ ಮಾಹಿತಿಯನ್ನ ತಿಳಿದ ನಂತರವೇ ಹೋಗಿ ಯಾವ ರೀತಿಯ ಪೂಜೆ ಪುರಸ್ಕಾರಗಳನ್ನ ಕೊಟ್ಟಿಯೂರಿನಲ್ಲಿ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಇಡೀ ಕರ್ನಾಟಕ ರಾಜ್ಯದ ಜನರು ತಿಳಿದಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಶಶಾಂಕ್ ನಿಲ್ಲಿತಾ ಇರೋ ಕಾರಣ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಜ್ಞಾನ ಭಂಡಾರವನ್ನ ನಮ್ಮ ಮೂಲಕವಾಗಿ ತಿಳಿಸಿ ಕೊಟ್ಟಿಯೂರಿಗೆ ಬಹಳ ನೀಟಾಗಿ ಹೋಗಿ ಆ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಹಾಗೇನೆ ಇವತ್ತು ನಾವು ಮತ್ತೆ ಸೇರಿರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜುಲೈ 4ನೇ ತಾರೀಕು ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವ ಕೊನೆಗೊಳ್ತದೆ ಅಂತ ಹೇಳುವಂತದ್ದು ಗೊತ್ತಾಯ್ತು. ಸೊ ಎಲ್ಲ ಒಂದು ದೇಗುಲಗಳಲ್ಲಿ ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ ಮಹೋತ್ಸವ ನಡೆದ ನಂತರವೂ ಮಾಮೂಲಾಗಿ ಭಕ್ತರು ವಿಸಿಟ್ ಅನ್ನ ಮಾಡಬಹುದು. ಆದ್ರೆ ಕೊಟ್ಟಿಯೂರಿನ ವಿಚಾರಗಳು ಜುಲೈ 4ರ ನಂತರ ಹೇಗೆ ನಾವು ಮಾಮೂಲಾಗಿ ಕೈಯನ್ನು ಮುಗಿದು ಬರುವುದಕ್ಕೆ ಕೊಟ್ಟಿಯೂರಿಗೆ ಹೋಗೋದಕ್ಕೆ ಸಾಧ್ಯನಾ, ಅಥವಾ ಜುಲೈ 4ರ ಅಂತಿಮ ದಿನ ವೈಶಾಖ ಮಹೋತ್ಸವದ ಹೊತ್ತು ಅಲ್ಲಿ ಏನಾಗ್ತದೆ, ಇದೆಲ್ಲದರ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ನೀವೇ ನಮ್ಮ ಎಲ್ಲ ಭಕ್ತರಿಗೆ ತಿಳಿಸಿದ್ರೆ ತುಂಬಾನೇ ಒಳ್ಳೇದಿರ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ನಿಮಗೆ ಸಮಯ ಕೇಳಿದೆ. ಮತ್ತೊಂದು ಬಾರಿ ಸಮಯ ಕೊಟ್ಟಿದ್ದೀರಿ, ಧನ್ಯವಾದ. ಇದರ ಬಗ್ಗೆ ಒಂದಷ್ಟು ಮಾಹಿತಿ. ಪ್ರಥಮವಾಗಿ ಎಲ್ಲರಿಗೂ ಒಂದು ಭಕ್ತಿಯ ಮಾರ್ಗ ಕಂಡುಕೊಳ್ಳಿಕ್ಕಾಯ್ತು. ಹೌದು, ನನಗೆ ಸಂತೋಷ. ಅದು ಹೋಗುವವರು ಎಲ್ಲರೂ ಒಂದೇ ಮನಸ್ಥಿತಿಯವರಲ್ಲ. ಕೆಲವರು ಅಲ್ಪದಾಯ್ತೊಂಡವರ ತೂಕ ಅಲ್ಲಿ ಏನುಂಟು ಒಮ್ಮೆ ನೋಡಬೇಕು ಅಂತ ಹೇಳುವಂತಹ ಒಂದು ಟೂರಿಸ್ಟ್ ಜಾಗೆಗೆ ಹೋಗುವಾಗೆ ಹೋಗಿದ್ದಾರೆ. ಕೆಲವರು ನಿಜವಾದ ಭಕ್ತಿಯನ್ನ ಆಧ್ಯಾತ್ಮಿಕವಾದ ನೋಟ ಇರುವಂಥವರು ನಿಜವಾದ ಒಂದು ಅಂತಹ ಒಂದು ಭಕ್ತಿಯನ್ನು ಅರಸುತ್ತಾ ಒಂದು ಅವರ ಭಕ್ತಿಯ ಹಸಿವಿಗೆ ಒಳ್ಳೆ ಊಟ ಸಿಕ್ಕಿದಾಗಾಯ್ತು. ನನ್ನೊಬ್ಬ ಫ್ರೆಂಡ್ ಹೇಳಿದ, ಅವನು ದೈವಸ್ಥಾನಗಳಲ್ಲಿ ಜಾತ್ರೆಗೆ ಜನ ಇರುವಂತಹ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವನು ಬಾರಿ ಹಿಂದೆ. ಆದರೆ ಅವನು ಹೇಳಿದ, ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತಲ್ಲಿಂದ ಪುನಃ ಮನೆಯಲ್ಲಿಗೆ ಬರುವವರೆಗೆ ನನಗೆ ಈಶ್ವರನ ಒಂದು ಪ್ರೆಸೆನ್ಸ್ ಗೊತ್ತಾಗ್ತಿತ್ತು. ಕೊಟ್ಟಿಯೂರಲ್ಲಿ ಕೇವಲ ಲಿಂಗದಲ್ಲಿ ಇರುವುದಲ್ಲ, ಇಡೀ ಮಲೆಯಲ್ಲೇ ಇದ್ದಾನೆ ಈಶ್ವರ. ಕೈಲಾಸದಲ್ಲಿ ಇರ್ತಾರೆ, ಅದು ನಂಬಿಕೆ. ಆದ್ರೆ ದಕ್ಷಿಣ ಕಾಶಿ ಅಂತ ಹೇಳುವ ಈ ಕೊಟ್ಟಿಯೂರಲ್ಲಿ ದೇವರು ಇದ್ದಾರೆ, ಅದು ನಿಘಂಟೆ ಮಾರಾಯ. ನನಗೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ರೋಮಾಂಚನ ಆಗ್ತಿತ್ತು ಅಂತ ಒಳ್ಳೆ ಒಂದು ಆಧ್ಯಾತ್ಮಿಕ ಜೀವಿಯಾದಂತಹ ನನ್ನೊಬ್ಬ ಗೆಳೆಯನ ಅನುಭವ ಇದು. ಈ ಕೊಟ್ಟಿಯೂರಿನ ಬಗ್ಗೆ ವಿಶೇಷವಾಗಿ ನಾನು ಮೊನ್ನಿನ ವಿಡಿಯೋದಲ್ಲಿ ಹೇಳುವಾಗ ಸಹ ಅದರ ಮೇಲಿರುವಂತಹ ಒಂದು ನಂಬಿಕೆ ಮತ್ತೆ ಅದರ ಹಿಂದಿರುವ ಐತಿಹ್ಯಗಳನ್ನು ಹೇಳಿದ್ದೇನೆ. ಕೆಲವು ವಿಷಯ ನಾವು ಮೀಡಿಯಾದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ದೇವಸ್ಥಾನಗಳಲ್ಲಿಯೂ ಒಳಗೆ ಒಂದು ಮರ್ಮ ಇರ್ತದೆ, ಒಳಗೆ ಒಂದು ರಹಸ್ಯ ಇರ್ತದೆ. ಅದನ್ನ ಎಲ್ಲರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಅದೇ ವಿಶೇಷ. ಅದು ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದೇ ವರ್ಗದವರು ತಿಳಿಬೇಕಾ? ಅಲ್ಲ. ಅದನ್ನು ತಿಳಿಯುವ ಮನಸ್ಥಿತಿ ಬೇಕು, ಅದನ್ನು ತಿಳಿಯುವ ಭಕ್ತಿ ಬೇಕು, ಅದನ್ನು ಕಾಣುವ ನೋಟ ನಮ್ಮಲ್ಲಿ ಬೇಕು ಯಾವತ್ತು. ಈ ನೋಟ ಇದ್ದವರಿಗೆ ಕೊಟ್ಟಿಯೂರಪ್ಪ ನಿಜವಾಗ್ಲೂ ಏನು ಅಂತ ಹೇಳುವಂಥದ್ದು ಖಂಡಿತ ಗೊತ್ತಾಗಿರ್ತದೆ. ನಾಗನ ಬನಕ್ಕೆ ಹೇಗೆ ಪಂಚಮಿಯ ದಿವಸ ಹೋಗಿ ಅದೇ ದಿವಸ ಕ್ಲೀನ್ ಮಾಡಿ ನಮಗೆ ಬೇಕಾದೆ ನಮಗೆ ಹೋಗಿ ಅಲ್ಲಿ ಒಂದು ಪೂಜೆ ನಾಗನಿಗೆ ಅಭಿಷೇಕ ಮಾಡಿ ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಾಗನಿಗೆ ನಾವು ಸಲ್ಲಿಸುವ ಭಕ್ತಿಯನ್ನು ಸಲ್ಲಿಸಿ
ಪುನಃ ಹಿಂದೆ ತಿರುಗಿ ನಾವು ಹೇಗೆ ಬರಬೇಕೋ ಅದೇ ರೀತಿಯ ಬನದ ಹಾಗಿರುವ ಒಂದು ಕೊಟ್ಟಿಯೂರು ಇದು. ಓಕೆ. ಖಂಡಿತ ಈ ಕೊಟ್ಟಿಯೂರ್ನ ಊರಿಗೆ ಸಂಬಂಧಪಟ್ಟ ದೇವರಾದ ಕಾರಣ ಅಲ್ಲಿ ನಡೆಯುವಂತಹ ಜಾತ್ರೆ, ಅದೇ ಮೊನ್ನೆ ಅದರ ಬಗ್ಗೆ ಎಲ್ಲ ನಾನು ವಿವರಣೆ ಹೇಳಿದ್ದೇನೆ. ಮಘ ನಕ್ಷತ್ರದಿಂದ ಮತ್ತೆ ಇಲ್ಲಿಗೆ ಹೆಂಗಸರು ಹೋಗುವ ಹಾಗೆ ಇಲ್ಲ. ಹೆಂಗಸರ ಒಂದು ಪ್ರೆಸೆನ್ಸ್ ಅಲ್ಲಿ ಅಲ್ಲಿಗೆ ಇಲ್ಲ, ಅಲ್ಲಿ ಅಲೌಡ್ ಇಲ್ಲ. ಯಾಕೆಂತ ಹೇಳಿದ್ರೆ ಕೊಟ್ಟಿಯೂರು ತುಂಬಾ ರಹಸ್ಯಗಳನ್ನ ತನ್ನ ಒಳಗೆ ಇಟ್ಟುಕೊಂಡಂತಹ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮೊನ್ನೆ ರಾತ್ರಿ, ನಿನ್ನೆ ರಾತ್ರಿ, ಇವತ್ತು ರಾತ್ರಿ ನಾನು ಕೇಳ್ಪಟ್ಟ ಹಾಗೆ ಕೆಲವು ಎಲ್ಲರೂ ನೋಡಲಾಗದಂತಹ ಕೆಲವು ನಿಗೂಢವಾದಂತಹ ಪೂಜೆಗಳು ನಡೀತದೆ. ಈ 3 ದಿನ ಮಲೆ ದೈವಗಳನ್ನು, ಈಶ್ವರ ದೇವರ ಗಣಗಳನ್ನು, ಈಶ್ವರ ದೇವರ ಪರಿವಾರ ಭೂತಗಣಾದಿಗಳನ್ನು ತಾಂತ್ರಿಕ ರೀತಿಯಲ್ಲಿ ಪೂಜೆ ಮಾಡುವಂತಹ ಈ ಕಾರ್ಯಕ್ರಮಗಳು ನಡೆಯುವ ಕಾರಣ ಅಲ್ಲಿ ಇದ್ದಂತಹ ಅವಕಾಶಿಗಳು ಯಾರಿದ್ದಾರೆ, ನಮ್ಮ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೇಳಿದ್ರೆ ಅಲ್ಲಿ ಇರುವಂತಹ ಚಾಕರಿಯವರು, ಪೂಜೆಯವರಿಂದ ಹಿಡಿದು ಟ್ರಸ್ಟಿಗಳು, ಅಲ್ಲಿ ಅಷ್ಟು ಡೇರೆಗಳುಂಟು ನೋಡಿ, ಅದರಲ್ಲೆಲ್ಲ ಇರುವವರೆಲ್ಲ ಅವಕಾಶಿಗಳೇ, ಟ್ರಸ್ಟಿಗಳೇ, ಒಂದಲ್ಲ ಒಂದು ಅವಕಾಶ ಇದ್ದವರೇ, ಒಂದೊಂದು ವರ್ಗದವರು. ಇವರಿಗೂ ಆ ನೀರು ನಿಲ್ಲುವಂತಹ ಜಾಗೆಯನ್ನು ನೋಡುವ ಅಧಿಕಾರ ಇಲ್ಲ. ಅಲ್ಲಿ ಏನೋ ಒಂದು ವಿಶೇಷವಾದಂತಹ ಕೆಲವು ಪೂಜಾದಿಗಳು, ಕೆಲವು ತಾಂತ್ರಿಕ ಕರ್ಮಗಳು ಆಗ್ತದೆ. ಅದನ್ನ ಎಲ್ಲರೂ ನೋಡುವ ಹಾಗೆ ಇಲ್ಲ. ಇದನ್ನು ನಾನು ಬಿಡಿಸಿ ಬಿಡಿಸಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕೊಟ್ಟಿಯೂರಿನಲ್ಲಿ ಇರುವಂತದ್ದು ಕೇವಲ ಮಂತ್ರ ಹೇಳಿ ಬ್ರಾಹ್ಮಣರು ಆರಾಧನೆ ಮಾಡುವ ಆರಾಧನೆ ಅಲ್ಲ. ಅಲ್ಲಿ ನಡೆಯುವಂತಹ ದ್ರವಿಡ ಸಂಸ್ಕೃತಿಯ ಆ ಒಂದು ಸಂಪ್ರದಾಯಗಳು ಕೂಡ ಈಗ ನಡೀತದೆ ಅಂತ ಹೇಳುವಂಥದ್ದು ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಎಲ್ಲವನ್ನು ಎಲ್ಲರೂ ನೋಡುವ ಹಾಗಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಈಗ ನಮ್ಮ ತುಳುನಾಡಿನಲ್ಲಿ ಭೂತಾರಾಧನೆ ಆಗ್ತದೆ. ಮಡಿವಾಳರು ದೀಟಿಗೆ ಹಿಡಿತಾರೆ. ವಿಖ್ಯಾತಣ್ಣನಿಗೆ ತುಂಬಾ ಭಕ್ತಿ ಉಂಟು ಅಂತ ಹೇಳಿ ಆ ದೀಟಿಗೆಗೆ ನಿಮ್ಗೆ ಎಣ್ಣೆ ಹಾಕ್ಲಿಕ್ಕೆ ಹಾಕೊಂಡು ಸಾಧ್ಯವೇ ಇಲ್ಲ. ಮಡಿವಾಳ್ರೆ ಹಾಕಬೇಕು. ಇದು ಜಾತಿ ಭೇದ ಅಲ್ಲ, ಇದು ಕರ್ಮಾಂಗದ ಒಂದು ಕ್ರಮ. ಯಾರು ಯಾವುದನ್ನು ಮಾಡ್ಬೇಕು ಅವರೇ ಮಾಡುವಂತದ್ದು. ಇದು ನಡ್ಕೊಂಡು ಬಂದ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ವಿರೋಧ ಮಾಡಬಾರ್ದು ಅಂತ ನನ್ನದೊಂದು ನಿಶ್ಚಲವಾದಂತಹ ಒಂದು ನಂಬಿಕೆ ಸಹ ಹೌದು. ಯಾಕಂತ ಹೇಳಿದ್ರೆ ಹಿರಿಯರು ಮಾಡಿದ್ದನ್ನು ಅವರ ಕಿರಿಯರು ಮಾಡಿದ್ರೆ ಅದಕ್ಕೆ ಬೆಲೆ, ಯಾವತ್ತೂ ಅದಕ್ಕೆ ಕಳೆ. ಅದು ಕಲೆಯಾಗಿ ಅಲ್ಲ, ಕಲೆಯಾಗಿ ಯಾರು ಮಾಡ್ಬೋದು, ಪ್ರತಿಭೆ ಎಲ್ಲರಿಗೂ ಇರ್ಬೋದು. ಆದ್ರೆ ಒಂದು ಕಲೆಗೆ ಕಳೆ ಬರಬೇಕು ಅಂತ ಹೇಳಿ ಆದ್ರೆ ಮುಳ್ಳಡಿಕೆ ಮುಳ್ಳು, ಪಜಿರಡಿಕೆ ಪಜಿರ್ ಅಂತ ಹೇಳಿದಾಗೆ ಹಿರಿಯರು ಮಾಡಿದ್ದನ್ನು ನಾವು ಮಾಡಿದ್ರೆ ಅದಕ್ಕೆ ಕಲೆ ಮತ್ತೆ ಕಳೆ ಸಹ. ಈ 3 ದಿನಗಳಲ್ಲಿ ಆಗುವಂತಹ ಕಳಂವರವು ಅಥವಾ ಅದೊಂದು ಏನೋ ಒಂದು ಮಡಿಕೆಯನ್ನು ತಂದು ಒಂದಿಷ್ಟು ಮಡಿಕೆಯನ್ನ ಕ್ಷೇತ್ರಕ್ಕೆ ತುಂಬಾ ವ್ರತ ನಿಯಮ ಮಾಡಿದವರು ತರ್ತಾರೆ. ಅಂದ್ರೆ ಜುಲೈ 1, 2, 3 ಅದು ಈ ಸರ್ತಿ ಈ ಡೇಟ್ ವ್ಯತ್ಯಾಸ ಬರ್ಬೋದು. ಅಂತೂ ಈ ವೈಶಾಖ ಮಹೋತ್ಸವ ಮುಗಿಯುವ 3 ದಿನ ಲಾಸ್ಟ್ಗೆ ಈ ರಾತ್ರಿಗಳೆಲ್ಲ ಅಲ್ಲಿ ಇದ್ದಂತಹ ಶ್ರೀಯುತ ಮಣತಣ ದಾಮೋದರನ್ ನಾಯರ್, ನಮ್ಮ ಬಹಳ ಆತ್ಮೀಯರು, ಟ್ರಸ್ಟಿಯೂ ಹೌದು ಅವರು, ಮತ್ತೆ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಬರುವಂತಹ ಕುಕ್ಕು, ಹರಿಯೇಟ, ಇವರೆಲ್ಲ ಹೇಳುವ ಪ್ರಕಾರ ಈ ರಾತ್ರಿ ಆಗುವಂತಹ ಪೂಜೆಯ ಮಂತ್ರಗಳು ಮತ್ತೆ ಯಾವುದೋ ಒಂದು ರೀತಿಯ ಕೆಲವರು ಬೊಬ್ಬೆ ಹಾಕುದನ್ನೆಲ್ಲ ನೋಡಿದ್ರೆ ಈ ಇಡೀ ಮಲೆ, ಇಡೀ ಪರ್ವತಗಳೇ ಚೌಟಿ ವೀಣ್ಣು ಅಂತ ಅದೇ ಬಿತ್ತ ಕೊಟ್ಟಿಯೂರ್ನ ಮೇಲೆ ಅಂತ ಭಾಸ ಆಗ್ತದೆ ಅಂತ, ಅಂತದ್ದು ಯಾವುದೋ ಒಂದಲ್ಲಿ ನಡೀತದೆ. ಇದು ಆಗುವಾಗ ಅಲ್ಲಿ ಯಾರು ಇರಬಾರ್ದು ಅಂತ ಹೇಳುವಂತ ವಿಷಯ. ಇದು ದೇವರಿಗೆ ಮತ್ತೆ ಆ ಅವಕಾಶಿಗಳಿಗೆ ಮಾತ್ರ ಬಿಟ್ಟದ್ದು. ನಾಳೆ ಬೆಳಿಗ್ಗೆ ಮಧ್ಯಾಹ್ನವೇನ ದೇವರ ಮಾಮೂಲಿಯ ಪೂಜೆಗಳೆಲ್ಲ ಆಗಿ ಮುದಿರೇರಿಯ ದೇವಸ್ಥಾನದಿಂದ ಬಂದಂತಹ ಖಡ್ಗ ಪುನಃ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ವಿಶೇಷ ಸಂಪ್ರದಾಯ, ಆ ಒಂದು ಕ್ರಮ ನಾಳೆ ನಡೀತದೆ. ಹೀಗೆ ಹೋದಂತಹ ಖಡ್ಗದ ಒಟ್ಟಿಗೆ ಎಲ್ಲರೂ ಕೊಟ್ಟಿಯೂರು ಕ್ಷೇತ್ರದಿಂದ ಹೊರಗೆ ಬರಬೇಕು ಅಂತ ಹೇಳುವಂಥದ್ದು ನಾನೀಗ ಕೇಳಲ್ಪಟ್ಟದ್ದು. ಅದರ ಮತ್ತೆ ಕೊಟ್ಟಿಯೂರು ಕ್ಷೇತ್ರಕ್ಕೆ ಅದು ನಾಳ್ದು ಬೆಳಿಗ್ಗೆ ಏನೋ ನಡೀತದೆ, ಅದು ನೋಡುವಂತಹ ಅವಕಾಶ ಎಲ್ಲರಿಗೂ ಇಲ್ಲ. ಮತ್ತೆ ತುಂಬಾ ಬೇಸರದ ಸಂಗತಿ ಅಂತ ಹೇಳಿದ್ರೆ ಈ ಸರ್ತಿ ತುಂಬಾ ಭಕ್ತರು ಅಲ್ಲಿ ಹೋದವರು ಅಲ್ಲಿಯ ಆಚಾರ ವಿಚಾರವನ್ನ ತಿಳಿದುಕೊಳ್ಳದೆ, ಅಲ್ಲಿಯ ಕ್ರಮ ನಿಯಮಗಳ ಬಗ್ಗೆ ಗಮನ ಹರಿಸದೆ, ಅಲ್ಲಿ ನಮ್ಮಿಂದಾಗಿ ತುಂಬಾ ಅಪಚಾರ ಆಗಿದೆ ಅಂತ ಹೇಳುವಂತದ್ದು ತಿಳ್ಕೊಳ್ಳದೆ, ಈಗ ನಾನು ನಿಮ್ಗೆ ಎಂತ ಮಾಡಿದ್ರೆ ನಿಮ್ಗೆ ನೋವಾಗ್ಬೇಕು ಅಂತ ಒಂದು ಕಾಮನ್ ಸೆನ್ಸ್ ಕೆಲವು ಅಂತ ಕಾಮನ್ ಸೆನ್ಸಿಗೂ ಬೆಲೆ ಕೊಡದೆ ಖಾಲಿ ಒಂದು ಯಾವುದೋ ಒಂದು ಟೂರಿಸ್ಟ್ ಜಾಗೆಗೆ ಒಂದು ವಾಟರ್ ಫಾಲ್ ನೋಡ್ಲಿಕ್ಕೆ ಹೋದಾಗೆ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಸ್ವಲ್ಪ ಉಪದ್ರ ಮಾಡಿದ್ದಾರೆ ಭಕ್ತರು ಅಂತ ಹೇಳುವಂಥದ್ದು ತುಂಬಾ ಖೇದಕರ ಸಂಗತಿ.
ಈ ಕೊಟ್ಟಿಯೂರು ಅಂತ ಹೇಳುವಂತಹ ಕ್ಷೇತ್ರಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿ ಹಳೆ ಬಟ್ಟೆಗಳನ್ನು ಅಲ್ಲಿ ಹಾಕಿ ಬಿಟ್ಟು ಹೋಗುದು. ಹೌದು. ಅದು ಯಾವ ಸಂಪ್ರದಾಯ? ಮತ್ತೆ ಇರ್ಬೋದೇನಾ, ನಂಗೆ ಗೊತ್ತಿಲ್ಲ. ನನ್ನ ಊರು ಮತ್ತೆ ಕೆಲವು ಜಾಗೆಗಳದ್ದು ಬಿಟ್ಟರೆ ನಂಗೆ ಅಲ್ಲಿ ಸಂಪ್ರದಾಯಗಳ ಬಗ್ಗೆ ಗೊತ್ತಿಲ್ಲ. ಹೌದು. ಕೊಟ್ಟಿಯೂರಲ್ಲಿ ಅಂತ ಸಂಪ್ರದಾಯ ಉಂಟಾ? ಹಾಗಿದ್ರೆ ದಿನಕ್ಕೆ ಒಂದು 30-40 ಸಾವಿರ ಜನ ಬರುವಾಗ ಒಂದು 10-20 ಸಾವಿರ ಜನ ಹಾಗೆ ಮಾಡಿದ್ರೆ ಮತ್ತೆ ಆ ಇಡೀ ದೇವರ ಕಾಡು ಅಂತ ಹೇಳುವಂಥದ್ದು ಎಷ್ಟು ಹಾಳಾಯ್ತು. ಮತ್ತೆ ನಿಜ ನಿಜ. ಅಲ್ಲಿ ಬೇಕಾದ್ದೆಂಥದ್ದು ಹೋಯ್ತು, ಮಡಿಯಲ್ಲಿ ಮನಸ್ಸು ಮೈ ಮನಸ್ಸುಗಳನ್ನ ಮಡಿಯಲ್ಲಿಟ್ಟು ಹೋಯ್ತು, ಭಕ್ತಿ ಮಾಡಿತು ಬಂತು. ನನ್ನತ್ರ ಕೇಳೋ ಎಲ್ಲರೂ ಒಂದು ಪ್ರಶ್ನೆ ಉಂಟು. ಮೊನ್ನೆ ನಿಮ್ಮ ಈ ವಿಡಿಯೋದನ್ನು ನೋಡಿ ಅಲ್ಪಮೌಂಡ ದಾಯ್ತ ಸೇವೆ ಅಂತ, ಸೇವೆಗಳು ದೊಡ್ಡದಲ್ಲ, ನಾನು ಅವತ್ತೇ ಹೇಳಿದೆ. ಬೆಳ್ಳಿ ಕೊಡ, ಸ್ವರ್ಣ ಕೊಡ, ಅಂಗ ಪ್ರದಕ್ಷಿಣೆ. ಹೌದು. ಯಾವುದು ನಮ್ಮ ಊರಿನಲ್ಲಿಯೂ ಉರುಳು ಸೇವೆಗಿಂತ ದೊಡ್ಡ ಸೇವೆ ಇಲ್ಲ. ಹೌದು. ನಿಮ್ಮ ಶರೀರದಲ್ಲಿ ನೀವು ಸ್ವತಃ ಮಾಡುವಂಥದ್ದು. ಹೌದು. ಯಾವ ರಸೀದಿಯೂ ಇಲ್ಲ, ಯಾವ ಮೌಲ್ಯವೂ ಇಲ್ಲ. ಹೌದು. ಅದು ಬಿಟ್ರೆ ಅಲ್ಲಿ ದೊಡ್ಡ ಸೇವೆಗಳು ಯಾವುದೂ ಇಲ್ಲ. ಹೌದು. ಆ ಸೇವೆ ಮಾಡುವಂತಹ ಅಗತ್ಯ ಆ ದೇವರಿಗೆ ನೀವು ಹೋದ್ರೆ ಸಾಕು ಅಂತ. ಕರೆಕ್ಟ್ ಕರೆಕ್ಟ್. ಇದೇ ದೊಡ್ಡ ವಿಷಯ. ಹೌದು. ಇದನ್ನ ತಿಳ್ಕೊಳ್ಳದೆ ಕ್ಯೂ ಅಲ್ಲಿ ನಿಲ್ಲುವಷ್ಟು ತಾಳ್ಮೆ ಇಲ್ಲದೆ ಹೌದು. ಒಂದು ಅಲ್ಲಿಯ ವ್ಯವಸ್ಥೆಗಳನ್ನು ನೋಡುವಾಗ ಅಲ್ಲಿ ಹೇಗೆ ಬಿಡ್ತಾರ ಹಾಗೆ ಬಿಟ್ರೆ ಅಲ್ಲಿ ಸಾಧ್ಯ. ನಿಜ. ಈಗ ನಾವು ಇಷ್ಟು ಸರ್ತಿ ಹೋಗಿ ಬಂದಿದೆ, ಹೌದು, ಒಂದು 4-5 ವರ್ಷ ಆಯ್ತು. ಈಗ ಅಲ್ಲಿ ಹೇಗೆ ಬಿಡ್ತಾರೆ ಅದು ಸರಿಯಾದ ಕ್ರಮ. ಆ ಕ್ರಮಕ್ಕೆಲ್ಲ ಅಡ್ಡಿ ಬಂದು ಅಲ್ಲಿ ಭಕ್ತರಿನ್ನು ಬರ್ಬೇಕಾ ಬೇಡು ಅಂತ ನಾವು ಆಲೋಚನೆ ಮಾಡಬೇಕು. ಹೀಗೆ ಭಕ್ತರು ಬಂದ್ರೆ ನಮ್ಮ ಕ್ಷೇತ್ರ ಹಾಳಾಗ್ತದೆ ಅಂತ ಹೇಳುವವರೆಗೆ ತುಂಬಾ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ನಾಗನ ಬನಕ್ಕೆ ಇದನ್ನ ವಿಡಿಯೋ ಇಡೀ ಕರ್ನಾಟಕದವರು ನೋಡ್ತಾರೆ. ನನ್ಗೆ ಎಲ್ಲರಿಗೂ ಬೇಕಾಗುವಾಗ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಆದ್ರೆ ನೋಡಿ, ನಮ್ಮ ಊರಿನಲ್ಲಿ ನಾಗನಿಗೆ ಪೂಜೆ ಮಾಡುವುದು ವರ್ಷಕ್ಕೆ ಒಂದೇ ದಿನ. ನಾಗನ ವಾಸಸ್ಥಾನ ಅಂತ ಹೇಳುವಂಥದ್ದು ಎಷ್ಟೋ ಜಾತಿಯ ಮರಗಳಿಂದ ಕೂಡಿದ ಬನ. ಈ ಬನಕ್ಕೆ ಹೋಗಿ ನಾವು ಬೊಬ್ಬೆ ಹಾಕುವ ಕ್ರಮ ಇಲ್ಲ. ಹೌದು, ವಿಖ್ಯಾತ. ನಮಗೆ ನಿಮ್ಗೆ ಗೊತ್ತಿದೆ. ಬನಕ್ಕೆ ಹೋಗುವಾಗ ನಾವು ಬೆಳಿಗ್ಗೆ ನಿರಾಹಾರವಾಗಿ, ಯಾವುದೇ ಜಾತಿ ಇರಲಿ ಅವನಿಗೆ ಸಂಬಂಧಪಟ್ಟ ನಾಗನಲ್ಲಿಗೆ ಹೋಗುವಾಗ ಒಂದು ಕೊಂಡೆ ಹಾಲು, ಒಂದು ಹಿಂಗಾರ, ದೇವರಿಗೆ ಹಾಕ್ಲಿಕ್ಕೆ ಬೊಂಡ, ಇಂಥದ್ದನ್ನೆಲ್ಲ ತೆಕೊಂಡು ನಿರಾಹಾರವಾಗಿ ಏನು ತೆಕೊಳ್ಳದೆ ಹೋಗಿ ಫಸ್ಟ್ ನಾವು ತೆಕೊಳ್ಳೋದೇ ನಾಗನ ತೀರ್ಥ. ಆ ದಿವಸ ತೆಕೊಂಡು ನಾವು ನಾಗನ ಮರದಲ್ಲಿ ಬಾಯಿ ಮುಚ್ಚಿ ನಿಲ್ತೇವೆ. ಅಂಥದ್ದೇ ಒಂದು ನಂಬಿಕೆಯ ಕ್ಷೇತ್ರ ಇದಾಗಬೇಕಿತ್ತು, ಆದದ್ದು ಸಹ. ಆದ್ರೆ ಇತ್ತೀಚೆಗೆ ಜನಗಳು ಹೋಗಿ ಅಲ್ಲಿ ತುಂಬಾ ಏನು ಹೇಳುದು, ನಂಗೆ ಹಾಗೆ ಹೇಳಲಿಕ್ಕೆ ಒಳ್ಳೆ ಆಗುದಿಲ್ಲ, ಮಿಸ್ಬಿಹೇವ್ ಮಾಡಿದ್ದಾರೆ. ಅಂಥದ್ದನ್ನ ಮಾಡಬಾರ್ದು. ಮತ್ತೆ ಒಂದು ಕೊಟ್ಟಿಯೂರು ಕ್ಷೇತ್ರದಲ್ಲಿ ದೇವರಿಗೆ ಆಲಿಂಗನ ಪುಷ್ಪಾಂಜಲಿ ಉಂಟು ಅಂತ ನಾನು ಹೇಳಿದ್ದೆ. ಒಂದು ಮನೆತನದ ಒಂದು ಬ್ರಾಹ್ಮಣ, ಅವನು ವಿಷ್ಣು ಅಂತ ಲೆಕ್ಕ. ಎಷ್ಟು ಪೂಜೆ ಮಾಡಿದ್ರೂ ದೇವರಿಗೆ ತೃಪ್ತಿ ಆಗದಾಗ ಆ ಬ್ರಾಹ್ಮಣ ಅಪ್ಪಿ ಹಿಡಿದಿದ್ದಾರೆ ಅಂತ, ಇದೊಂದು ನಂಬಿಕೆ, ಅಲ್ಲಿರೋ ಆಚಾರ ವಿಚಾರ. ಹಾಗೆಯೇ ಈಶ್ವರನ ಕೊಟ್ಟಿಯೂರಪ್ಪ ಅಥವಾ ಕೊಟ್ಟಿಯೂರು ಪೆರುಮಾಳ್, ಇವರಿಗೆ ಸಂತೋಷ ಆಗುವುದು ಹೇಗೆ ಅಂತ ಹೇಳಿದ್ರೆ ಹರಿಗೋವಿಂದ ಅಂತ. ಇದು ನೀವು ಕೆಲವು ರೀಲ್ಸ್ಗಳಲ್ಲಿ ನೋಡಿರ್ಬೋದು. ಕಣ್ಣೂರು ಜಿಲ್ಲೆಯ ಕಣ್ಣೂರಿನ ಸುತ್ತಮುತ್ತದವರು ಅಥೆಂಟಿಕ್ ಮಲಯಾಳಿಗಳು ಮಾಡಿದ ರೀಲ್ಸಲ್ಲಿ ತುಪ್ಪ ತಗೊಂಡು ಬರುವವರು, ಎಳನೀರು ತಗೊಂಡು ಬರುವವರು, ಏನಾದ್ರೂ ಇಂಥದ್ದೇ ಇದಕ್ಕೆ ಸಂಬಂಧಪಟ್ಟವರು ಅವರ ಮನೆ ಬಿಟ್ಟು ಹೋಗುವಾಗ ಕೊಟ್ಟಿಯೂರಿಗೆ, ಜಸ್ಟ್ ಲೈಕ್ ಶಬರಿಮಲೆಗೆ ಹೋಗುವಾಗ ಹರಿಗೋವಿಂದ ಅಂತ ಹೇಳುದು. ಯಾಕೆಂತ ಹೇಳಿದ್ರೆ ವಿಷ್ಣು ದೇವರ ಹೆಸರು ತೆಗೆದಾಗ ಕೊಟ್ಟಿಯೂರು ಪೆರುಮಾಳಿಗೆ ಸಂತೋಷ ಅಂತ ಹೇಳುವಂತ ನಂಬಿಕೆ. ಇದು ಜನಮಾನಸದಲ್ಲಿ ಅಲ್ಲಿದ್ದ ವಿಷಯವನ್ನು ನಾನು ಹೇಳುದಿನಿ. ಇಲ್ಲಿ ಹರ ಹರ ಮಹಾದೇವ ಅಂತ ಹೇಳಬಾರ್ದು ಅಂತ ಒಬ್ರು ಹೇಳಿದ್ರು ಅಲ್ಲಿ ಅವರು. ನನ್ನ ಹತ್ರ ನಿಂತ ಮೈಸೂರು ಮಂಡ್ಯದ ಜನ ಯಾರೋ ಒಬ್ರು ಪಾಪ ಪ್ರಾಯದವರು ಹರ ಹರ ಮಹಾದೇವ ಅಂತ ಬೊಬ್ಬೆ ಹಿಡಿಯುವಾಗ ಅವ್ರು ಹೇಳಿದ್ರು, ಸ್ವಾಮಿ ಇಲ್ಲಿ ಬೊಬ್ಬೆ ಹಿಡಿಬೇಡಿ, ಹೇಳುದಿದ್ರೆ ಹರಿಗೋವಿಂದ ಅಂತ ಹೇಳಿ. ಇದು ಇಲ್ಲಿಯ ಸಂಪ್ರದಾಯ ಅಂತ ಹೇಳಿದ್ರು. ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ಗೆ ಬೇಕು. ಹೌದು. ಭಾರತ ಹಳ್ಳಿಗಳ ದೇಶ. ಒಂದೊಂದು ಹಳ್ಳಿಗೂ ಒಂದೊಂದು ಕ್ರಮ ಉಂಟು. ಈ ಜಾತಿ ಅಂತ ಹೇಳಿದ ಕೂಡಲೇ ನಮ್ಮ ಬಾಯಲ್ಲ ಜಾತಿ ಅಂತ ಬಂದ ಕೂಡಲೇ ಅದು ಭೇದ ಅಲ್ಲ, ಅದೊಂದು ಕ್ರಮ. ಒಬ್ರೊಬ್ರು ಒಂದೊಂದು ವರ್ಗಕ್ಕೆ ಒಂದೊಂದು ಕ್ರಮ, ಅದು ಚಂದ. ಅದರಲ್ಲಿ ಮೇಲೆ ಕೇಳಿ ನೋಡೋರು ಅದು ಅವರಿಗೆ ಬಿಟ್ಟದ್ದು, ಒಂದು ಚಂದ. ಈಗ ನಿಮ್ಮ ಮನೆಯಲ್ಲಿ ಒಂದು ಬಯಕೆ ಆಗೋದಿದ್ರೆ ನಿಮ್ಮದೇ ಒಂದು ಕ್ರಮ, ನಮ್ಮದಲ್ಲಿ ಆಗೋದು ನಮ್ಮದೇ ಒಂದು ಕ್ರಮ ಉಂಟು. ಅದೊಂದು ಬಾರಿ ಚಂದ ನೋಡ್ಲಿಕ್ಕೆ. ಅದನ್ನು ಅನುಭವಿಸಬೇಕು, ನಾವು ಎಲ್ಲದನ್ನು ಅನುಭವಿಸಬೇಕು. ಈ ಅನುಭವಿಸುವಂತಹ ಮನಸ್ಥಿತಿ ಇಲ್ಲಾಗಿ ಹೋಯ್ತಲ್ಲ ಅಂತ. ಅಷ್ಟು ಚಂದದ ಕಾಡಿನಲ್ಲಿ ವರ್ಷ ಇಡೀ ಕಾಂಕ್ರೀಟ್ ಕಾಡನ್ನು ನೋಡಿ, ಅಂತ ಕಾಡಲ್ಲಿ ಹೋಗಿ ಒಂದು 5-6 ಗಂಟೆ ಕ್ಯೂ ಅಲ್ಲಿ ನಿಂತ್ರೆ ಏನು ಕಷ್ಟ, ಮನುಷ್ಯನಿಗೆ ಏನು ಕಷ್ಟ. ಪ್ರಾಯದವರನ್ನು ಬಿಡ್ತಿದ್ರು ಅಲ್ಲಿ. ಈಗ ನಾವೇ ಅಲ್ಲಿ ಅಷ್ಟೊತ್ತು ನಿಂತೆ ಎಂತಾಗಿದೆ ಈಗ ನಮಗೆ ಏನು ತೊಂದರೆ ಆಗುದಿಲ್ಲ. ದೇವರ ಧ್ಯಾನ ಮಾಡಿಕೊಂಡು ವರ್ಷ ಇಡೀ ದಿನದಲ್ಲಿ
5 ನಿಮಿಷ ದೇವರ ಧ್ಯಾನ ಮಾಡ್ಲಿಕ್ಕೆ ಯಾರಿಗೂ ಈಗ ಪುರ್ಸೋತಿಲ್ಲ. ಅಷ್ಟಿರುವಾಗ ಕೊಟ್ಟಿಯೂರಿಗೆ ನಮ್ಮ ಜನ್ಮದಲ್ಲಿ ಒಮ್ಮೆ ಹೋಗುವಾಗ ಒಂದು 7 ಗಂಟೆ ನಿಲ್ಬೋದಲ್ಲ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ, ನಾನು ಯಾರಿಗೂ ನೋವಾಗುವಾಗ ಹೇಳಿದ್ದಲ್ಲ, ನೋವು ಮಾಡಿಕೊಂಡವ್ರು ಮಾಡಿಕೊಳ್ತಾರೆ, ನಂಗೆ ಅದ್ರಲ್ಲಿ ಬೇಸರ ಇಲ್ಲ. ಆದ್ರೆ ಅಲ್ಲಿ ಕಂಡದ್ದು ನಂಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ಗಾಡಿ ನೋಡಿದ್ರೆ ಕೋಪ ಬರ್ತದೆ ಅಂತ ಒಬ್ಬ ಹೇಳಿದ, ಬೇಸರದಲ್ಲಿ. ಯಾವುದೇ ಇದ್ರಲ್ಲಿ ಕನ್ನಡ ಮಲಯಾಳ ಹತ್ತಿಸಿ ಹಾಕೋದಲ್ಲ ನಾನು. ಒಂದು ವಿಷಯ, ಅವರು ಕೆಲವರೆಲ್ಲ ಬಂದು ಇಲ್ಲಿ ಇದು ಮಾಡಿದ್ರು ಅಂತ ಅಂದ್ರೆ ಕೆಲವರಿಗೆ ಭಾಷೆ ಬರುದಿಲ್ಲ, ಮಲಯಾಳ ಅರ್ಥ ಆಗುದಿಲ್ಲ, ನೀವೆಂತ ಹೇಳ್ತೀರಿ ವಾಲಂಟಿಯರ್ ನಂಗೆ ಅರ್ಥ ಆಗುದಿಲ್ಲ, ಅವ್ರಿಗೆ ಕನ್ನಡ ಬರುದಿಲ್ಲ. ಇದು ಬಾರಿ ಸಮಸ್ಯೆ ಆಯ್ತು. ಮತ್ತೆ ನಾಳೆ ಬೆಳಿಗ್ಗೆ ಆ ಬಾಳು, ಆ ಕತ್ತಿ ಕಡ್ತಲೆ ಅದು ಹೋಗಿ ಆದ್ಮೇಲೆ ಅಲ್ಲಿಗೆ ಯಾರು ಹೋಗ್ಲಿಕ್ಕಿಲ್ಲ. ಇದು ನನ್ನ ಕಳಕಳಿಯ ವಿನಂತಿ ಎಲ್ಲರ ಹತ್ರ ಸಹ, ವೀಕ್ಷಕರ ಈ ವರ್ಷದ ಜುಲೈ 4ರ ಮೇಲೆ ಕತ್ತಿ ಹೋದ ನಂತರ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಅಪಮಾನ ಮಾಡಬಾರ್ದು. ನಾನು ಆಗ್ಲೇ ಹೇಳಿದೆ, ನಿಮ್ಗೆ ಎಷ್ಟು ಸಹ ಭಕ್ತಿ ಇರ್ಬೋದು, ದೈವ ಕಟ್ಟುವಾಗ ಅವರನ್ನ ಹಿಡ್ಕೊಳ್ಳುದು ಯಾರು? ಅವರ ಒಟ್ಟಿಗಿದ್ದವರು. ನಾವು ಹೋಗಿ ಹಿಡ್ಕೊಳ್ಳಿಕ್ಕೆ ಉಂಟಾ? ಇಲ್ಲ. ಯಾಕೆ ಹಿಡ್ಕೊಳ್ಬಾರದು ಅಂತ ಕೇಳಿದ್ರೆ ಅದು ಕ್ರಮ ಅಲ್ಲ ಅಂತ, ಅದೊಂದು ರೂಢಿ ಅಲ್ಲ, ಅದೊಂದು ಸಂಪ್ರದಾಯ ಅಲ್ಲ. ನಾನು ಈ ಮಾತನ್ನು ಹೇಳಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿದ್ರೆ ಅದಕ್ಕೆ 9 ಸೇರಿಸ್ತಾರೆ. ಹಾಗೆ ನಾವು ಹೇಳಿದ್ದೆ ಅಲ್ಲ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕ್ಷೇತ್ರದ ಸಂಪ್ರದಾಯ ಇರ್ತದೆ. ಭಜನಾ ಮಂದಿರದ ಕ್ರಮ ಬೇರೆ, ತಾಂತ್ರಿಕವಾಗಿ ಒಂದು ಸಂಪ್ರದಾಯ ಇರುವ ದೇವಸ್ಥಾನದ ಕ್ರಮ ಬೇರೆ. ಅಲ್ಲಿ ಪೂಜೆಗೆ ಯಾರು ನಿಯೋಕ್ತಿಯಾಗಿದ್ದಾರೆ ಅವರು ಮಾತ್ರ ಪೂಜೆ ಮಾಡ್ಬೇಕು. ವಿನಃ ನಾವು ಹೊರಗಿಂದ ಎಷ್ಟು ಆರತಿ ಎತ್ತಿದ್ರು ನಮ್ಗೆ ಸಂತೋಷ ಆಗ್ಬೋದು, ಕ್ಷೇತ್ರಕ್ಕೆ ಅದು ಸರಿಯಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಎಷ್ಟು ದೊಡ್ಡ ಜನ ಬಂದ್ರು, ಯಾರೇ ಬಂದ್ರು, ಎಷ್ಟು ದೊಡ್ಡ ಪಾಪದವ ಬಂದ್ರು, ಪೂಜೆ ಅವ್ರ ಹತ್ರ ಹೇಳ್ಬೇಕು. ವಿನಃ ನಾವು ಮನಸ್ಸಲ್ಲಿ ಹೇಳ್ಬೋದು. ನಡೆಯಲ್ಲಿ ನಿಂತು ಗಟ್ಟಿ ನಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅಧಿಕಾರ ಉಂಟು, ಬಾಯಿ ಮುಚ್ಚಿರ್ಬೇಕು. ಆದ ಕಾರಣ ತಂತ್ರಿಗಳಿಗೆ ದೇವಸ್ಥಾನಕ್ಕೆ ಗಳಿಗೆ ಬರಬಾರ್ದು ಅಂತ ಉಂಟು, ಗೊತ್ತಾಯ್ತಾ? ಅಂದ್ರೆ ತಂತ್ರಿಗಳು ಬರುವಾಗ ಆ ಕ್ರಮದಲ್ಲಿ ಅವ್ರಿಗೆ ಆಗುವಾಗೆ ಅವ್ರು ಬರ್ಬೇಕು. ಅವ್ರು ಬರುವಾಗ ಮರ್ಯಾದೆ ಸಿಕ್ಕಬೇಕು. ಒಂದು ದೈವ ಕಟ್ಟುವವ ಅವನಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಸುಮ್ಮನೆ ಹೋಗೋ ಕ್ರಮ ಇಲ್ಲ ಅಂತ ತಂತ್ರಿಗಳನ್ನೇ ಹೇಳಿದೆ ಅಂತಲ್ಲ, ಯಾರಿಗೂ ಒಂದು ಕ್ರಮ ಉಂಟು. ಈ ಕ್ರಮದಲ್ಲಿ ನಡಿಬೇಕು ಅಂತ ನನ್ನದೊಂದು ಅಭಿಪ್ರಾಯ. ಮತ್ತೆ ಕೊಟ್ಟಿಯೂರು ಅಂತ ಹೇಳುವಂತಹ ಜಾಗೆಗೆ ಹೋಗುವಾಗ ಜಗತ್ತಿನಲ್ಲಿ ಈಶ್ವರ ಅಂತ ಹೇಳುವಂತಹ ಶಬ್ದಕ್ಕೆ ಏನು ಅರ್ಥ? ಮಹಾದೇವ ಅಂತ ಯಾಕೆ ಕರೀತಾರೆ ಅವರನ್ನ? ಈ ದೇವರ ಭಾವ ಅಂದ್ರೆ ಎಂಥದ್ದು? ಈ ಪೂಜೆಗಳು ಅಂತ ಹೇಳಿದ್ರೆ ಎಂಥದ್ದು? ಈ ಕಾಡು ಅಂತ ಹೇಳಿದ್ರೆ ಎಂಥದ್ದು? ಈಶ್ವರನಿಗೂ ಕಾಡಿಗೂ ಕಾಡು ಜನಗಳಿಗೂ ಏನು ಸಂಬಂಧ? ಈಶ್ವರ ಪಾರ್ವತಿ ಆರಾಧನೆ ಈ ಕೋಸ್ಟಲ್ ಏರಿಯಾದಲ್ಲಿ ಹೇಗೆ ನಡೀತದೆ ಅಂತ ಹೇಳಿದ್ರೆ ಕೊಟ್ಟಿಯೂರು ಅಂತ ಹೇಳುವಂತಹ ಜಾಗೆಯ ಬಗ್ಗೆ ತುಂಬಾ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇದನ್ನ ನಂಗೆ ಹೇಳಲಿಕ್ಕೆ ಅಂತೂ ನಂಗೆ ಸಾಧ್ಯ ಇಲ್ಲ. ಆದ್ರೆ ನಾನೀಗ ಹೇಳಿದ್ದಂತೂ ಸತ್ಯ. ಕಾಡಂದ್ರೆ ಎಂತ, ಕಾಡಿಗೂ ದೇವರಿಗೂ ಎಂತ ಸಂಬಂಧ, ಈ ಒಳಗಿದ್ದ ಒಂದು ಒಂದು ತತ್ವಗಳುಂಟಲ್ಲ. ಈಗ ಈಶ್ವರನ ತಲೆಯಲ್ಲಿ ನಾನು ಸಣ್ಣ ಉದಾಹರಣೆ, ಜಾಸ್ತಿ ಮಾತಾಡುದಿಲ್ಲ. ಚಂದ್ರನ ಚಲನವಲನಗಳಿಂದ ಭೂಮಿಯ ಮೇಲಿರುವ ನೀರಿನಲ್ಲಿ ವ್ಯತ್ಯಾಸ ಆಗ್ತದೆ. ಅದೆಲ್ಲರಿಗೂ ಗೊತ್ತಿದ್ದದೆ. ಅಮಾವಾಸ್ಯೆಗೆ ಕಡಲು ಭಯಂಕರ, ಕಡಲಲ್ಲಿ ಹೌದು ಇಳಿತ ಮತ್ತೆ ಭಾರತ ಅಂತ ಹೇಳ್ತಾರೆ. ಕಡಲು ಭಯಂಕರ ಬೋರ್ಗರೆತ ಆಗ್ತದೆ. ಅದು ಕಡಲು ಒಂದು ಪ್ರಕ್ಷುಬ್ಧ ವಾತಾವರಣವಾಗಿರ್ತದೆ. ಅದೇ ಹುಣ್ಣಿಮೆಗೆ ಕಡಲು ಶಾಂತ. ಈ ಚಂದ್ರ ಕಾರಣ, ಈ ಇಳಿತಕ್ಕೆ ಏರಿಳಿತಕ್ಕೆ ಚಂದ್ರ ಕಾರಣ. ಈ ಏರಿಳಿತ ಆಗುವ ನೀರನ್ನು, ಈ ಕಾರಣ, ಅದಕ್ಕೆ ಕಾರಣ ಆಗುವಂತಹ ಈ ಚಂದ್ರನನ್ನು ನಾನು ತಲೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಈಶ್ವರ ದೇವರ ಭಾವ. ಅಂದ್ರೆ ನಿಮ್ಗೆ ಯಾವುದರಿಂದ ರೋಗ ಬರ್ತದೆ, ಮತ್ತೆ ನಿಮ್ಗೆ ರೋಗ ಬರುದು, ಮತ್ತೆ ಆ ರೋಗ ಎರಡನ್ನೂ ನನ್ನ ಕೈಯಲ್ಲಿ ಉಂಟು ಅಂತ ಗೊತ್ತಾಯ್ತಾ? ಪಾಪ ಪುಣ್ಯಗಳೆಲ್ಲ ನನ್ನ ಹತ್ರ ಉಂಟು ಅಂತ, ಅದನ್ನು ಮೀರಿದವ ನಾನು ಅಂತ ಅದ್ರ ಅರ್ಥ. ಇದು ಪಕ್ಕ ಯಾರಿಗೂ ಅರ್ಥ ಆಗ್ತದೆ ಇಲ್ಲ ನಂಗೆ ಗೊತ್ತಿಲ್ಲ. ಇದು ತುಂಬಾ ಒಳಗೆ ಇರುವುದು ಒಂದು ವಿಷಯ. ಈಶ್ವರ ದೇವರು ಅಂತ ಹೇಳಿದ ಕೂಡ ಕ್ಯಾಲೆಂಡರ್ ಅಲ್ಲಿ ಇದ್ದಾಗ ಇಲ್ಲ, ಅದು ಋಷಿಮುನಿಗಳು ಕಂಡುಕೊಂಡದ್ದು. ಆದ್ರೆ ಈಶ್ವರ ಅಂತ ಹೇಳುವಂಥದ್ದೇ ಈ ಪ್ರಕೃತಿ, ದೇವಿ ಅಂತ ಹೇಳುವಂಥದ್ದೇ ಈ ಪ್ರಕೃತಿ ಮತ್ತೆ ಪುರುಷರಿಂದಾಗಿ ಈ ಭೂಮಿ. ಇದನ್ನೆಲ್ಲರೂ ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕವಾಗಿ ನಾವು ನಮ್ಮ ನೋಟ ಯಾವತ್ತೂ ಆಧ್ಯಾತ್ಮಿಕವಾಗಿ ಇರಬೇಕು. ರಾಜಕೀಯವಾಗಿ ಸಾಮಾಜಿಕವಾಗಿ ದೇವರನ್ನ ನೋಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಮತ್ತೆ ಒಂದು ವರ್ಗದವರು ಹೇಳಿದ್ರೆ ಅದು ಯಾವುದೇ ವರ್ಗಕ್ಕೂ ಸೀಮಿತ ಅಲ್ಲ. ದೈವ ದೇವರು ಯಾವುದೇ ವರ್ಗಕ್ಕೂ ಸೀಮಿತ ಅಂತಲ್ಲ, ಅದರ ಆರಾಧನೆಗೆ ಬರುವಾಗ ಮಾತ್ರ
ಕೆಲವು ಕಟ್ಟುಪಾಡುಗಳು ಬರ್ತವೆ, ಅದು ಬಂದೇ ಬರ್ತದೆ. ಆದ ಕಾರಣ ಈ ಕೊಟ್ಟಿಯೂರು ಅಂತ ಹೇಳುವಂತಹ ಕ್ಷೇತ್ರಕ್ಕೆ ಹೋಗುವವರು ದಯಮಾಡಿ ಅಲ್ಲಿಯ ಕ್ಷೇತ್ರಾಚಾರಕ್ಕೆ ಮತ್ತೆ ಅಲ್ಲಿಯ ಕ್ಷೇತ್ರ ಸಂಪ್ರದಾಯಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ವಿನಂತಿ. ಹಾಗಿದ್ರೆ ಜುಲೈ 4ಕ್ಕೆ ಹೋಗುವಂತದ್ದು ಮುಗೀತು. ನಾಳೆ ಮಧ್ಯಾಹ್ನ ಮೇಲೆ ಯಾರಿಗೂ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು ನಾನು ಕೇಳಲ್ಪಟ್ಟೆ. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಮಾತಾಡೋರ ಹತ್ರ ನಾನು ಕೇಳಿದ್ದು, ಯಾರ್ಯಾರ ಹತ್ರವಲ್ಲ, ಅದಕ್ಕೆ ಸಂಬಂಧಿಸಿದ ಜನಗಳ ಹತ್ರ ನಾನು ಕೇಳಿದ್ದು. ಸಾಕಷ್ಟು ಮಂದಿಗೆ ಕೊಟ್ಟಿಯೂರಿಗೆ ಹೋಗಿ ಶಿವಪಾರ್ವತಿಯ ಆಶೀರ್ವಾದವನ್ನ ಪಡ್ಕೊಳ್ಳಬೇಕು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ನಾವು ಅದನ್ನ ಟೂರಿಸ್ಟ್ ಪ್ಲೇಸ್ ತರ ಅಲ್ಲಿ ಹೋಗಿ ಅಲ್ಲಿ ಆಡಳಿತ ಸಮಿತಿ ಅಲ್ಲಿಯ ಜನಾಂಗಗಳಿಗೆ ನೋವಾದ್ರೆ ಮುಂದಿನ ವರ್ಷದಿಂದ ನಾವು ಮೊದಲಿನ ತರವೇ ಅಲ್ಲಿರುವವರು ಮಾತ್ರ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಅಲ್ಲೇ ಕಟ್ಟುಪಾಡುಗಳನ್ನು ನಾವು ಆಚರಣೆ ಮಾಡಲೇಬೇಕು. ರಿಸ್ಟ್ರಿಕ್ಟ್ ಮಾಡಿದ್ರೆ ಹೌದು, ಯಾರಿಗೆ ಆಗ್ತದೆ ಹೋಗ್ಲಿಕ್ಕೆ? ಮಾಡಬಾರ್ದು ಅಂತ ಇಲ್ಲ. ಹೌದು, ಮಾಡಬಾರ್ದು ಅಂತ ಇಲ್ಲ. ಇಲ್ಲ, ಇಲ್ಲಿವರೆಗೆ ಮಾತ್ರ ಬರ್ಲಿಕ್ಕೆ. ಇಲ್ಲೇ ದೂರದಿಂದ ಕೈ ಮುಗಿದು ಹೋಗ್ಲಿ ಅಂತ ಹೇಳಿದ್ರೆ ಅಲ್ಲಿಯ ಊರಿನವರಿಗೆ ನಾವು ದೊಡ್ಡ ಒಂದು ಲಾಸ್ ಮಾಡಿದಾಗ. ಹೌದು, ಈಗ ಊರಿನವರನ್ನೇ ಬಿಡಿದ್ರೆ ಮತ್ತೆ ಕರೆಕ್ಟ್. ಹಾಗಿರುವಾಗ ನಾವು ದಯವಿಟ್ಟು ಮುಂದಿನ ವರುಷ ಇನ್ನು ಅವಕಾಶ ಇರೋದು ಹೋಗೋಣ, ಅಲ್ಲಿಯ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಹೋಗೋಣ ಅಂತ ಹೇಳುವಂತದ್ದೇ ನಮ್ಮ ವಿಡಿಯೋದ ಉದ್ದೇಶ ಕೂಡ. ಹಾಗಿದ್ರೆ ಯಾಕೆ ಎಲ್ಲ ದೇಗುಲಗಳಂತೆ ಇನ್ನು ಉಳಿದಂತ 11 ತಿಂಗಳು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವಿಷಯಗಳು? ಅಲ್ಲಿ ನಮ್ಮ ಊರಿನಿಂದ ಮಂಗಳೂರು, ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಈ ಪರಿಸರ ಇಲ್ಲಿಂದ ಹೋದವರು ಎಲ್ಲರೂ ಹೇಳುದಂತೆ ಯಾರೋ ಒಬ್ರು ಸುದ್ದಿ ಹಚ್ಚಿದ್ದಾರೆ, ಅಲ್ಲಿ ಮುಗ್ದ ಮೇಲೆ ಅಲ್ಲಿ ಎಲ್ಲ ಬೆಂಕಿ ಕೊಡ್ತಾರೆ ಅಂತ. ಅಂದ್ರೆ ಅಲ್ಲಿರುವಂತಹ ಎಲ್ಲ ಡೇರೆಗಳಿಗೆ ಅಂತದ್ದು ಯಾವುದೂ ನಡೆಯುವುದಿಲ್ಲ, ಅಲ್ಲಿ ಎಂತ ಸಹ ನಡೆಯುವುದಿಲ್ಲ. ಈಶ್ವರ ದೇವರ ಆ ಮಣಿತರ ತರ ಅಂತ ಹೇಳಿದ್ರೆ ಮಲಯಾಳದಲ್ಲಿ ಕಟ್ಟೆ, ದೇವರ ಮಣಿ ಕಟ್ಟೆ ಅಂದ್ರೆ ದೇವರ ಪಾಣಿಪೀಠ. ಈ ಕಟ್ಟೆ ಪಾಣಿಪೀಠಕ್ಕೆ ಸರಿಯಾದಂತಹ ಈ ಕಟ್ಟೆ, ಆ ಕಟ್ಟೆಯ ಮೇಲೆ ಹಾಕಿದಂತಹ ಮಾಡು ಮಾತ್ರ ತೆಗೆಯಲ್ಪಡ್ತದೆ. ಬಾಕಿ ಅದ್ರ ಹತ್ರ ಇರುವ ಆ ಮುದಿರೇರಿ ಕಾವಿನಿಂದ ಬರುವಂತಹ ಆ ಖಡ್ಗ ಇಡ್ಲಿಕ್ಕಿರುವ ಕೋಣೆ, ಇದು ಶಟ್ರ್ ಇದು ಬಂದ ಕೋಣೆ, ಮತ್ತೆ ಅದರ ಹತ್ರ ಇರುವ ದೇವರಿಗೆ ನೈವೇದ್ಯ ಬೇಯಿಸುವ ಪಾಕಶಾಲೆ, ಸುತ್ತ ಇರುವಂತಹ ಚಾಕರಿಯವರು ಮಲಗ್ಲಿಕ್ಕೆ ಇರುವಂತಹ ಡೇರೆ, ಒಂದು ತುಂಡು ಅಲ್ಲಿ ಮುಟ್ಟುದಿಲ್ಲ ಬೇರೆ. ಅದು ಹಾಗೆ ಇರ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ ಅದು ಮಳೆಗೆ ಕುಂಬಾಗ್ತದ, ಬಿಸಿಲಿಗೆ ಒಣಗ್ತದ, ಅದು ಹಾಗೆಲ್ಲ ಸಹಜ ಅಲ್ಲ. ನಾಳ್ತು ಬರುವ ವರ್ಷದ ವೈಶಾಖ ಮಹೋತ್ಸವಕ್ಕೆ 2 ದಿನ ಮುಂಚೆ ಅದಕ್ಕೆ ಸಂಬಂಧಪಟ್ಟವರು ಇಂಥವರೇ ಮಾಡ್ಬೇಕು ಅಂತ ಉಂಟು, ಅಂತವ್ರು ಹೋಗಿ ಅದ್ರಲ್ಲಿ ಯಾವ್ದೆಲ್ಲ ಹೋಗಿದೆ ಅದನ್ನ ಸರಿ ಮಾಡ್ತಾರೆ. ಇಷ್ಟೇ ಇರುವುದಲ್ಲಿ ಇದು ನಾನು ಅಲ್ಲಿಯ ಒನ್ ಆಫ್ ದ ಟ್ರಸ್ಟಿ ಹತ್ರವೇ ಹೇಳಿ, ಯಾಕಂದ್ರೆ ನಂಗೆ ಮೊನ್ನೆಯಿಂದ ಎಷ್ಟು ಫೋನ್ ಬಂದು ಅವು ಅಲ್ಪ ಪೋತು ಬಚ್ಚದ ಇನ್ನು ಪೊತ್ತ ಬೇರಿಗೆ ಅಂತ ವಿಷಯಗಳಲ್ಲಿ ನಡೆಯುವುದಿಲ್ಲ. ಮತ್ತೆ ದೇವರ ಮಾಡನ್ನು ತೆಗ್ದಾದ ಮೇಲೆ ಈ ಖಡ್ಗ ಅಲ್ಲಿಂದ ಹೋಗಿ ಆದ ಮೇಲೆ ದೇವರಿಗೆಲ್ಲ ಪೂಜೆ ಆದ ಮೇಲೆ ಕಡೆಗೆ ಒಂದು 1 ಸೇರ ಏನ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಎಲ್ಲರೂ ನೋಡಿದ್ದಾರೆ. ಈಗ ಒಂದು ಕಟ್ಟೆಯಲ್ಲಿ ಒಂದು ಗುಂಡಿಯಲ್ಲಿ ಅಲ್ಲಿ ಲಿಂಗ ಇರುವುದು. ಈ ಲಿಂಗಕ್ಕೆ ಎಷ್ಟೋ ನಮೂನೆಯ ಮಣ್ಣುಗಳು ಮತ್ತೆ ಗಿಡಮೂಲಿಕೆಗಳು, ಗಂಧ ಇಂಥದ್ದೆಲ್ಲ ಸೇರಿಸಿ ಅದನ್ನ ಮುಚ್ಚುತ್ತಾರೆ. ನಾಳೆ ದಿನ ಅದನ್ನು ಮುಚ್ಚುತ್ತಾರೆ, ನಾಳೆ ಅಥವಾ ನಾಳ್ದು, ಅದು ಕರೆಕ್ಟ್ ಆಗಿ ಅದೇ ನಾಳೆ ಅಥವಾ ನಾಳ್ದು 2 ದಿನದಲ್ಲಿ ಅದನ್ನ ಮುಚ್ಚಿ ಅದರ ಮೇಲೆ ಅಲ್ಲೇ ಸುತ್ತಮುತ್ತ ಇದ್ದಂತಹ ಕೆಲವು ಕಲ್ಲುಗಳನ್ನು ಇಡ್ತಾರೆ. ಅಲ್ಲಿಗೆ ಈಶ್ವರ ದೇವರು ನಿಗೂಢವಾಗಿ ಅಲ್ಲಿ ಅವರಷ್ಟಕ್ಕೆ ದೇವರ ಸಾನ್ನಿಧ್ಯಕ್ಕೆ ಬೇರೆ ಯಾರು ಹೋಗದ ರೀತಿಯಲ್ಲಿ ದೇವರ ಸಾನ್ನಿಧ್ಯವನ್ನು ಸಂರಕ್ಷಿಸಲ್ಪಡ್ತದೆ. ವಿಶೇಷವಾಗಿ ಅಲ್ಲಿ ಬರುವ ವರ್ಷ ಈ ಮಣ್ಣನ್ನು ಪ್ರಸಾದ ಅಂತ ಕೊಡ್ತಾರೆ. ಅದೇ ಮಣ್ಣನ್ನ ಪ್ರಸಾದ ಸ್ವರ್ಣ ಕೊಡ, ಬೆಳ್ಳಿ ಕೊಡ ಮಾಡಿಸಿದವರಿಗೆ ಕೊಡ್ತಾರೆ. ನನಗೆ ಕೂಡ ಮೊನ್ನೆ ಮಾಡಿದಾಗ ಅಲ್ಲಿ ಕೊಟ್ಟಿದ್ರು, ಅದನ್ನೇ ಕೊಟ್ಟಿರುವಂತದ್ದು. ಹಾಗಿದ್ರೆ ಈ 28 ದಿನಗಳ ಕಾಲ ನಮಗೆ ಶಿವನನ್ನ ನೋಡೋದಕ್ಕೆ ಸಾಧ್ಯ, ಉಳಿದ 11 ತಿಂಗಳುಗಳ ಕಾಲ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇರ್ತಾರೆ. ಖಂಡಿತ ಮನೆಯಲ್ಲಿ ನಿಂತು ನಾನು ಹೇಳುದಲ್ವಾ, ಮನೆಯಲ್ಲಿ ನಿಂತು ನಮ್ಮ ಅಲ್ಲಿಂದಲೇ ಕೊಟ್ಟಿವರಪ್ಪ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಇದ್ದೇ ಇರ್ತದೆ. ಶಬರಿಮಲೆಗೆ ಹೋಗ್ಲಿಕ್ಕೆ ಎಲ್ಲರಿಗೂ ಆಗುದಿಲ್ಲ. ನಾನು ಶಬರಿಮಲೆ ಹೋಗುವ ನನ್ನ ಅಮ್ಮ ನಾನು ಹೋಗಿ ಬರುವಲ್ಲಿವರೆಗೆ ಅಯ್ಯಪ್ಪ ಅಂತ ಹೇಳ್ತಿರ್ತಾರೆ. ಆಶೀರ್ವಾದ ಇಲ್ವಾ ನನ್ನ ಅಮ್ಮನಿಗೆ? ಅವರು ಅಷ್ಟು ಸ್ಮರಣೆ ಮಾಡಿದ ಕಾರಣ ನಾನು ಚಂದದಲ್ಲಿ ಹೋಗಿ ಬರ್ತೇನೆ. ಇದೇ ಎಲ್ಲರೂ ಮಾಡ್ಬೇಕಾದ್ದು ಅಂತ. ಮನೆಯಲ್ಲಿ ಈಗ ನಿಮ್ಮ ಅಮ್ಮನಿಗೆ ನೀವು ಹೆಲ್ಪ್ ಮಾಡ್ತೀರ, ನಿಮ್ಮ ಅಮ್ಮನಿಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ, ನಿಮಗೆ ಬರುದಿಲ್ಲ, ತರಕಾರಿ ಹೆಚ್ಚಿ ಆದ್ರೂ ಕೊಡಿಯಲ್ಲ, ಅಷ್ಟಾದ್ರೂ ಮಾಡಿ. ಹಾಗೆ ಮತ್ತೆ ಇಂತಹ ಜಾಗೆಗಳು ನಮ್ಮ ತುಳುನಾಡಿನಲ್ಲಿ ಉಂಟು. ಈಗ ಉಪ್ಪಿನಂಗಡಿ ಅಲ್ಲಿ ನೋಡಿ, ಹೊಳೆಯಲ್ಲಿರುವುದು ಲಿಂಗ. ಆ ಲಿಂಗವನ್ನ 3 ಮಕೆಗೆ ಮಾತ್ರ ಒಕ್ಕಿ ತೆಗೆಯುವುದು ನೋಡಿ.
3 ಮಕ್ಕೆ ಆದ್ಮೇಲೆ ಹೌದು. ಆ ಲಿಂಗದ ಮೇಲೆ ಮಳೆಗಾಲದಲ್ಲಿ ನೀರು ಬರ್ತದೆ ಹೊಳೆ ನಡುವಲ್ಲಿ ಇರುದಲ್ವಾ? ಅದಕ್ಕೆ ತುಳುವಲ್ಲಿ ಹೇಳುದು ನೀರಿಡು ಸಹಸ್ರಲಿಂಗ ದೇಬೇರಿ ಮಂತಿ ಕಟ್ಟು ಅಂತ. ಕಲ್ಕುಡ ಕಲ್ಲುರ್ಟಿಯ ಸಂಧಿ ಪಾಡ್ದನಗಳಲ್ಲಿ ಉಬಾರ ಮಾಗಣಿಗೆ ಬಂದಾಗ ನೀರಿಡು ಸಹಸ್ರಲಿಂಗ ದೇಬೇರಿ ಮಂತಿ ಕಟ್ಟು, ಬೊಟ್ಟುಡು ಕೇಪಾಡಿ ದೇಬೇರಿ ಮಂತಿ ಕಟ್ಟು, ಗುಂಡೋಡು ಗಂಡು ಮಾಂಕಾಳಿ ದೈವಾರು, ಕಡಪುಸ್ಸಾನ ರಾಜ್ಯನ ದೆಯ್ಯ ಮಂತಿ ಕಟ್ಟು ಅಂತ. ಅಂದ್ರೆ ಈ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವರ ಮೂಲ ಸಾನ್ನಿಧ್ಯ ಇರುವಂತದ್ದು ಹೊಳೆಯಲ್ಲಿ. ಅದಕ್ಕೋಸ್ಕರ ಅಲ್ಲಿ ಪಿಂಡ ಬಿಟ್ಟು ಆ ಇದು ಹಿರಿಯರನ್ನ ಅಲ್ಲಿ ಆರಾಧನೆ ಮಾಡಿದ್ರೆ ಮುಕ್ತಿ ಆ ಗಯಾಪದ ಕ್ಷೇತ್ರ ಅಂತ ಅದಕ್ಕೆ ಹೇಳುದು. ನಮ್ಮೂರಲ್ಲಿ ಉಂಟು ಹಿತ್ತಲ ಗಿಡ ಮದ್ದಲ್ಲ ಅಂತ ಆಗಿದೆ. ಸಾಕಷ್ಟು ಮಂದಿ ನಮಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಹೌದು, 3 ಮಕ್ಕೆ ಆಗೋದು ಅದುವೇ. 3 ಮಕ್ಕೆ ಅಂತ ಹೇಳಿದ್ರೆ ಇದೇ ನಮ್ಮನೆಯ ಜಾತ್ರೆ ಹೌದು. 28 ಅದೇ 1 ತಿಂಗಳು ಅದು ಆಗುವಂತದ್ದು. ಇದನ್ನು ನೋಡಿದ್ರೆ ಎಲ್ಲ ಒಂದು ವಿಷಯ. ಜನಗಳಿಗೆ ಅತಿಯಾಗಿ ನಾವು ಭಕ್ತಿಯಲ್ಲಿ ಆರಾಧನೆ ಮಾಡಬೇಕಾದ ಸಮಯ ಅದು. ದಿನದಲ್ಲಿ ಇಡೀ ದಿನ ನಮ್ಗೆ ದೇವರಿಗೆ ಕೊಟ್ಟರೆ ನಮ್ಮ ಬದುಕು ಹೊಟ್ಟೆಗೆ ಎಂತ ತಿಂತೀವಿ, ಮತ್ತೆ ನಮ್ಮ ಕರ್ಮದಲ್ಲಿ ನಾವು ದೇವರನ್ನು ಕಾಣಬೇಕು. ಪ್ಲಸ್ ದಿನದಲ್ಲಿ ಒಂದು 10 ನಿಮಿಷ ಆದ್ರೂ ದೇವರಿಗೆ ಕೊಡ್ಬೇಕು. ಹಾಗೆ ವರ್ಷ ಇಡೀ 365 ದಿನ ದೇವರ ಬಗೆಯಲ್ಲಿ ಚಿಂತನೆಯಲ್ಲಿ ಕಾಲ ಕಳೀಲಿಕ್ಕೆ ಸಾಧ್ಯವಿಲ್ಲ ಯಾರಿಂದಲ. ವರ್ಷಕ್ಕೊಂದು ವಾರ, ಈಗ ನಾನು ನೀವು ದೇವರ ಜಾತ್ರೆಯಲ್ಲಿ ಇಲ್ಲಿ ಎಷ್ಟು ಗಮ್ಮತ್ತು ಮಾಡ್ತೇವೆ. ಮಹಾಲಿಂಗೇಶ್ವರನಿಗೆ ಕಮಿಟ್ಮೆಂಟ್, ಈ ಕಮಿಟ್ಮೆಂಟ್ ಇರ್ಬೇಕು ನಮಗೆ. ನನ್ನ ಅಭಿಪ್ರಾಯ ಅದು. ಜಾತ್ರೆ ಅಂತ ಹೇಳಿದ್ರೆ ನಮಗೋಸ್ಕರ ಆಗೋದು, ದೇವರಿಗೆ ಅಷ್ಟ ಪ್ರಭಾವಳಿ ಬೇತಾಳ ಇದೆಲ್ಲ ಎಂತಕ್ಕೆ ಇಲ್ಲ, ನಮಗೋಸ್ಕರ. ಅದಕ್ಕೆ ಕಮಿಟ್ಮೆಂಟ್ ಮಾಡಿ ಅದರಲ್ಲಿ ನಾವು ದೇವರನ್ನ ಕಾಣಬೇಕು. ಅದರಲ್ಲಿ ನಾವು ನಮ್ಮ ಕಣ್ಣು, ನಮ್ಮ ಜೀವನ, ನಮ್ಮ ಇದನ್ನು ಪಾವನವಾಗಿಸಬೇಕು. ಇದು ಜಾತ್ರೆಯ ಉದ್ದೇಶ. ಯಾವುದೇ ಆಡಂಬರ ಅಲ್ಲ, ಯಾವುದೇ 10 ಲಕ್ಷದ ಪಟಾಕಿ 15 ಲಕ್ಷದ ಪಟಾಕಿ ಯಾರಿಗೆ ಬೇಕಾಗಿ. ಪುತ್ತೂರಲ್ಲಿ ಬರುವಂತ ಅವನು ಅದೊಂದು ನೋಡಿ ಸಂತೋಷ ಪಡ್ಲಿ ಅಂತ, ದೇವರ ಭಂಡಾರದಿಂದ ಅಷ್ಟು ಖರ್ಚಾಗ್ಲಿ ಸಂತೋಷ ಪಡ್ಲಿ ಅಂತ. ಇದು ಉದ್ದೇಶ. ಪ್ರತಿಯೊಂದು ಉದ್ದೇಶಗಳು ನಮ್ಮ ಖುಷಿಗೋಸ್ಕರ, ನಮ್ಮ ಭಕ್ತಿ, ದೇವರನ್ನು ಉಳಿಸಿಕೊಳ್ಳುವಂತ ಒಂದೊಂದು ರೀತಿ. ಇವಾಗ ನಾನು ಹೇಳೋದಿದ್ರೆ, ಕೊಟ್ಟಿಯೂರಿಗೆ ಮಹೋತ್ಸವ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಶಶಾಂಕಣ್ಣ ಎಲ್ಲ ವಿಚಾರವನ್ನ ನಮ್ಮ ಜೊತೆಗೆ ಬಿಚ್ಚಿಟ್ರು. ಅದು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವೈರಲ್ ಆಗಿ ಪ್ರತಿಯೊಬ್ರು ಕೂಡ ಅದರ ಒಳ್ಳೆಯ ಉಪಯೋಗವನ್ನ ಪಡ್ಕೊಂಡ್ರು. ಇವತ್ತು ಕೊಟ್ಟಿಯೂರಿನ ಮಹೋತ್ಸವ ಮುಕ್ತಾಯ ಆಗೋ ಸಂದರ್ಭದಲ್ಲೂ ಕೂಡ ಮತ್ತೆ ಸಮಯವನ್ನ ಕೊಟ್ಟು ನಮಗೆ ಶಶಾಂಕಣ್ಣ ಹೇಗೆಲ್ಲ ಅಲ್ಲಿಯ ವಿಚಾರಗಳು ನಡೆದು ಬಂತು, ಯಾಕೆ ಇನ್ನು ಮುಂದಿನ 11 ತಿಂಗಳುಗಳ ಕಾಲ ನಾವು ಅಲ್ಲಿಗೆ ಹೋಗೋ ಪ್ರಯತ್ನವನ್ನ ಮಾಡಬಾರದು, ಏನು ಇದರ ವಿಷಯಗಳು ಎಲ್ಲವೂ ಅಲ್ಲಿಂದ ತಿಳ್ಕೊಂಡು ನಮಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಎಷ್ಟು ನಮಗೆ ನಿಮ್ಮ ವಿಚಾರಗಳನ್ನ ತಿಳಿದ್ರು ಕೂಡ ಎಲ್ಲರೂ ಖುಷಿ ಪಡುವವರೇ ನಮ್ಮ ಕಮೆಂಟ್ಗಳಲ್ಲಿ ಅವರ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ನಾನು ಇದು ಬುದ್ಧಿ ಹೇಳಿದಾಗ ಹೇಳುದಲ್ಲ, ನನ್ನ ಅಭಿಪ್ರಾಯ ಹೇಳುದು. ನಾನು ಕಂಡುಕೊಂಡ ಉತ್ಸವ ನೇಮ ಇದೆಲ್ಲ ಯಾಕೆ ಆಗ್ತದೆ ಅಂತ ಹೇಳುವ ನನ್ನ ಮನಸ್ಸಿಗೆ, ನನ್ನ ಪ್ರಶ್ನೆಗಳಿಗೆ ನನ್ನ ಮನಸ್ಸಿನಲ್ಲಿ ನನ್ನ ಉಳ್ಳಾಳ್ತಿ ಕೊಟ್ಟ ಉತ್ತರವನ್ನು ನಾನು ಎಲ್ರಿಗೆ ಹೇಳಿದ್ದು. ವಿನಃ ಇದು ಯಾವುದೇ ನನ್ಗೆ ಗೊತ್ತುಂಟು ನನ್ಗೊಬ್ಬನಿಗೆ ಗೊತ್ತುಂಟು ಅಂತ ಅಲ್ಲ. ಇದಕ್ಕಿಂತ ಜಾಸ್ತಿ ಗೊತ್ತಿದ್ದವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ದಯಮಾಡಿ ನಂಗೆ ಅದನ್ನು ಹಂಚಿಕೊಳ್ಳಿ. ಇದು ನನ್ನ ಕಳಕಳಿಯ ವಿನಂತಿ. ಇವತ್ತು ನೀವು ಕೂಡ ಅದೇ ನಿಮಗೆ ಗೊತ್ತಿರುವಂತ ವಿಚಾರವನ್ನು ಇಷ್ಟು ಪ್ರೀತಿಯಿಂದ ಹಂಚಿಕೊಳ್ಳೋದಕ್ಕೆ ಸಮಯ ಕೊಟ್ಟರಲ್ಲ, ಅದಕ್ಕೆ ನಾವು ಎಷ್ಟು ಧನ್ಯವಾದವನ್ನು ಹೇಳಿದ್ರು ಕಡಿಮೆನೆ. ಆ ಪುತ್ತೂರಿನ ಮಹಾಲಿಂಗೇಶ್ವರ, ನೀವು ನಂಬುವಂತ ಉಳ್ಳಾಲ್ತಿ, ಆ ದಂಡನಾಯಕ ಎಲ್ಲರೂ ಮತ್ತೊಮ್ಮೆ ನಿಮಗೆ ಆಯುಷ್ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ನಾನು ಕೇಳಿಕೊಳ್ತೇನೆ. ಸೊ ಇವತ್ತು ಮತ್ತೆ ಶಶಾಂಕಣ್ಣ ಕೊಟ್ಟಿಯೂರಿಗೆ ಹೋಗ್ತಾ ಇದ್ದಾರೆ. ಸಿಕ್ಕಿದೆ, ನಾನು ಕೂಡ ಹೋಗ್ತಾ ಇದ್ದೇನೆ. ಅಲ್ಲಿ ಏನಾದ್ರೂ ಅವಕಾಶಗಳು ನಾಳೆಯ ದಿನ ಅಂದ್ರೆ ಅಂತಿಮವಾದ ದಿನ ತೋರಿಸುವುದಕ್ಕೆ ಇದ್ರೆ ನಾನು ಅದನ್ನು ತೋರಿಸ್ತೇನೆ. ಕೊಟ್ಟಿಯೂರಿನ ಮಹೋತ್ಸವದ ಉತ್ಸವವನ್ನ ನಮ್ಮ ವಿಡಿಯೋದ ಮೂಲಕ ಎಂಡ್ ಮಾಡ್ತಾ ಇದ್ದೇವೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಆ ಕೊಟ್ಟಿಯೂರಿನ ಶಿವ ಪಾರ್ವತಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿಕೊಳ್ತಾ ನಿಮಗೂ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.